ಇವತ್ತು ಬೆಳಗ್ಗೆನೇ ಬೆಂಗಳೂರಿನ ವಾತಾವರಣ ನೀವು ನೋಡಬೇಕು. ನಾವೇನು ಬೆಳಗ್ಗೆ ಇದೀವಾ ಸಂಜೆ ಇದೀವಾ ಅನ್ನುವಂಥ ಅನುಮಾನ ಬಂದ್ಬಿಡುತ್ತೆ. ಆ ರೀತಿಯ ಎಫೆಕ್ಟ್, ಮೋಡ ಮುಸುಕಿದ ವಾತಾವರಣ. ಸಂಜೆ ಇನ್ನೇನು ಸೂರ್ಯ ಮುಳುಗುವಂಥ ಸಂದರ್ಭದಲ್ಲಿ ಕತ್ಲಾಗೋ ಮೊದಲಿನ ಸ್ಥಿತಿ ಇರುತ್ತಲ್ಲ, ಅಂಥ ಸ್ಥಿತಿ. ಇವತ್ತಿನ ವಾತಾವರಣ ನೋಡಿ. ಬೆಂಗಳೂರು ಗ್ರಾಮಾಂತರದ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. LKG UKGಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಿವಶಂಕರ್ ಆದೇಶ ಕೊಟ್ಟಿದ್ದಾರೆ. ಇವತ್ತು ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರಿನಲ್ಲಿ ರಜೆ ಘೋಷಣೆ. ಆದರೆ ಬೆಂಗಳೂರಿನಲ್ಲಿ ರಜೆ ಘೋಷಣೆ ಮಾಡಿಲ್ಲ. ಬೆಳಗ್ಗೆ ಮಕ್ಕಳು ಪರದಾಡ್ತಾ ಹೋಗ್ತಾ ಇದ್ರು. ಆಫೀಸಿಗೆ ಬರ್ತಾ ನಾನು ಕೂಡ ನೋಡ್ಕೊಂಡು ಬಂದೆ. ಮಕ್ಕಳು ಒದ್ದಾಡ್ತಾ ಇದ್ರು ಒಂಥರ. ಅಲ್ಲ, ಫುಲ್ಲು ಕವರ್ ಮಾಡಿಕೊಂಡು ಆ ಮಳೆನಲ್ಲಿ ನಿಂತ್ಕೊಂಡು ಅವು ಸ್ಕೂಲ್ಗೆ ಹೋಗಿ ನೆಂದ್ಕೊಂಡು ಮತ್ತು ಬರೋ ಅಷ್ಟೊತ್ತಿಗೆ ಮಲ್ಕೋತಾವೆ ಗ್ಯಾರಂಟಿ. ಆಮೇಲೆ ಏನು ಗೊತ್ತಾ, ಇವರು ಒಂದು ದಿವಸ ರಜೆ ಕೊಡೋಕ್ಕೆ ಹಿಂದೆ ಮುಂದೆ ಮಾಡೋದಿರಲಿ, ವಾರಗಟ್ಟಲೆ ರಜೆ ಹಾಕ್ತವೆ ನೆಕ್ಸ್ಟು. ಇದು ಸಂಗತಿ ನೋಡಿ. ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ಹೆಂಗೆ ಪರದಾಡ್ತಾ ಇದ್ದಾರೆ ನಾವು ತೋರಿಸ್ತಾ ಇದ್ದೀವಿ. ಓಡ್ತಾ ಇವೆ ಹಂಗೇನೆ ರೇಸಿಗೆ ಬಂದಿರೋ ಥರ. ಯಾಕಂದರೆ ಅದೇನೋ ಗೊತ್ತಿಲ್ಲ, ಮೊದಲಿಂದಲೂ ಕೂಡ ಬೆಂಗಳೂರಿನ ಶಾಲೆಗಳಿಗೆ ರಜೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜುಗ್ಗುತನ. ಯಾಕೆ ರಜೆ ಕೊಡಬೇಕು ಅನ್ನೋದೊಂದು ಮನೋಭಾವನೆ. ಆದರೆ ಕೋಲಾರ, ಮೈಸೂರು, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕಡೆಗೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಯಾಕಂದರೆ ಇದು ನಿನ್ನೆ ವಾತಾವರಣ ಇವತ್ತಿನ ವಾತಾವರಣ ನೋಡಿದ್ರೆ ಹಾಗೇ ಇದೆ. ನಾಳೆ ನಾಡಿದ್ದು ಕೂಡ ಹಾಗೇ ಇರುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತು ಶಾಂತಮೂರ್ತಿ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಗದೀಶ್ ಹತ್ರ ನಾನು ಮಾತಾಡ್ತೀನಿ. ಜಗದೀಶ, ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆನೇ ನಾನು ಕೂಡ ಆಫೀಸಿಗೆ ಬರುವಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ಮಕ್ಕಳುಗಳನ್ನು ಎಷ್ಟರ ಮಟ್ಟಿಗೆ ಕವರ್ ಮಾಡ್ಕೊಂಡು ತಂದೆ ತಾಯಿಗಳು ಬಸ್ಗಳಿಗೆ ಕಾಯ್ತಾ ಇದ್ರು ಅಂತಂತಂದರೆ, ಕೆಲವರು ಕರ್ಕೊಂಡು ಹೋಗೋಕ್ಕೆ ಸಾಹಸ ಮಾಡ್ತಾಯಿದ್ರು ಅಂತಂದರೆ ಹೇಳಬಾರ್ದು ಅಂಥ ಸ್ಥಿತಿ. ಯಾಕಂದರೆ ಒಂದು ಕಡೆಗೆ ವಿಪರೀತವಾದಂಥ ಚಳಿ, ಇನ್ನೊಂದು ಕಡೆಗೆ ಮಳೆ. ಇಂಥದ್ರಲ್ಲಿ ಮಕ್ಕಳುಗಳು ಶಾಲೆಗೆ ಹೋಗಬೇಕು. ಬೇರೆ ಬೇರೆ ಕಡೆಗೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಆದರೆ ನಾನು ಹೇಳ್ತಾ ಇದ್ದೆ, ಬೆಂಗಳೂರಿನ ಶಾಲೆಗಳಿಗೆ ಮೊದಲಿಂದನೂ ಕೂಡ ಈ ರಜೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂಥರ ಜುಗ್ಗುತನ. ಅವರು ಅಷ್ಟು ಸುಲಭ ರಜೆ ಕೊಡಲ್ಲ. ಆದರೆ ಮಕ್ಕಳು ಹಿಂಗೆ ನೆಂದ್ಕೊಂಡು ಬಂದ್ಕೊಂಡು ಹೋಗ್ಬಿಟ್ರೆ ಮುಂದಿನ ಗತಿ ಏನು? ಹೆಂಗಿದೆ ಬೆಂಗಳೂರಿನ ಸ್ಥಿತಿಗತಿಗಳು, ಬೆಂಗಳೂರಿನ ವಾತಾವರಣ ಹೆಂಗಿದೆ ಜಗದೀಶ್? ಖಂಡಿತ ರಂಗನಾಥ್, ಎಲ್ಲೋ ಒಂದು ಕಡೆ ಶಾಲಾ ಆಡಳಿತ ಮಂಡಳಿಗಳ ಮೇಲೆ ಪೋಷಕರು ಇಡೀ ಶಾಪವನ್ನ ಮನಸ್ಸೊಳಗೆ ಹಾಕೊಂಡು ಮಕ್ಕಳನ್ನ ಶಾಲೆಗೆ ಕರೆತರುವಂತ ಒಂದು ವಾತಾವರಣ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಮಕ್ಕಳನ್ನ ಹೊರಗೆ ಬಿಡಲಿಕ್ಕೆ ಪೋಷಕರು ಹೆದರ್ತಾರೆ. ಅದರ ನಡುವೆ ಶಾಲೆಗೆ ಕಳಿಸ್ಬೇಕು. ಜೊತೆಗೆ ಈ ರೀತಿಯಾದಂತಹ ಒಂದು ವಾತಾವರಣ ಅಂದ್ರೆ ಮಳೆ ಜೊತೆಗೆ ಅತಿ ಹೆಚ್ಚಾದಂತಹ ಒಂದು ಚಳಿ, ಇದು ಮಕ್ಕಳ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಲಕ್ಷಣ ಇಲ್ಲ ಅಂದ್ರೂ ಕೂಡ ಬರ್ತಾ ಈಗ ಅನಾರೋಗ್ಯದ ಏನಾದ್ರು ಲಕ್ಷಣ ಶುರು ಆದ್ರೆ ಸರಿಸುಮಾರು ಒಂದು ವಾರದವರೆಗೂ ಕೂಡ ಮಕ್ಕಳು ಶಾಲೆಗೆ ಹೋಗದೇ ಇರುವಂತಹ ಒಂದು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗುತ್ತೆ. ಮತ್ತು ಜೊತೆಗೆ ಆರೋಗ್ಯದ ಮೇಲೆ ಗಂಭೀರವಾದಂತಹ ಒಂದು ಪರಿಣಾಮ ಕೂಡ ಬೀಳುತ್ತೆ. ಇದ್ರ ಬಗ್ಗೆ ಯಾಕೆ ಇನ್ನೂ ಕೂಡ ಶಾಲಾ ಆಡಳಿತ ಮಂಡಳಿಗಳು ಎಚ್ಚೆತ್ತಿಲ್ಲ. ಜೊತೆಗೆ ಈ ರೀತಿಯಾದಂತಹ ಒಂದು ಈಗ ಹಲವೆಡೆ ರಜೆಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಮಕ್ಕಳ ವಿಚಾರವಾಗಿ ಕೈಗೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೋಷಕರ ಬೇಸರ ಕೂಡ ಇರುವಂತದ್ದು. ಅದರ ನಡುವೆ ಇಡೀ ಶಾಪ ಹಾಕಿಕೊಂಡು ಇವತ್ತು ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಕೊಡುವಂತ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬಂತು. ಜೊತೆಗೆ ಆ ಮಕ್ಕಳನ್ನ ಎಷ್ಟು ನಮ್ಮಲ್ಲಿ ಅಗತ್ಯವಾದಂತಹ ಒಂದು ತಯಾರಿ ಆಗಿರ್ಬೋದು, ಅಂದ್ರೆ ಸೇಫ್ಟಿ ಪ್ರಿಕಾಷನ್ಸ್ ನಾವೇನೇನು ತೆಗೆದುಕೊಳ್ಬಹುದು, ಆ ನಿಟ್ಟಿನಲ್ಲಿ ಒಂದಷ್ಟು ಪೋಷಕರು ತಯಾರಿ ಮಾಡ್ಕೊಂಡು ಇವತ್ತು ಮಕ್ಕಳನ್ನ ಶಾಲೆಗೆ ಬಿಡುವಂತ ಒಂದು ಕೆಲಸವೂ ಕೂಡ ಆಗ್ತಾ ಇತ್ತು. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ವೆದರ್ ಕಳೆದ 2 days ಇಂದ ಇದೇ ರೀತಿಯಾದಂತಹ ಒಂದು ಸಿಚುವೇಶನ್ ಇರುವಂತದ್ದು. ಫಂಗಲ್ನ ಚಂಡಮಾರುತದ ಎಫೆಕ್ಟ್ ಒಂದಿಷ್ಟು ಎಫೆಕ್ಟ್ಗಳು ಬೆಂಗಳೂರಿನಲ್ಲಿ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಬಿಟ್ಟು ಅವಾಗಾಗ ಮಳೆ ಏನ್ ಬರ್ತಾ ಇದೆ, ಅದು ಸಾಕಷ್ಟು ತುಂತುರು ಆಗ್ತಾ ಇದೆ. ಇದು ಜನರಿಗೆ ಸಾಕಷ್ಟು ಒಂದು ಎಫೆಕ್ಟ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಮಧ್ಯ ಆ ರೀತಿಯಾದಂತಹ ಒಂದು ಮಳೆ ಬರುವಂತಹ ನಿಟ್ಟಿನಲ್ಲಿ ಜನರು ಕೂಡ ಒಂದು ಇಡೀ ಶಾಪವನ್ನು ಹಾಕಿಕೊಂಡು ಓಡಾಡುವಂತ ಒಂದು ಸಿಚುವೇಶನ್ ಕೂಡ ಇರುವಂತದ್ದು. ಸದ್ಯಕ್ಕೆ ನಾನು ಮೈಸೂರು ರಸ್ತೆಯ ಬಳಿ ಇದ್ದೇನೆ. ಇಲ್ಲಿನ ದೃಶ್ಯಾವಳಿಗಳನ್ನ ನೋಡ್ಬೋದು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಳೆಯ ವಾತಾವರಣ ಬರ್ದೇ ಇರ್ಬೋದು, ಆದ್ರೆ ವಾತಾವರಣ ಇನ್ನೂ ಕೂಡ ಹಾಗೆ ಇದೆ, ಕಂಪ್ಲೀಟ್ ಆಗಿ ಕ್ಲೌಡ್ ಆಗಿದೆ. ಜೊತೆಗೆ ಎಲ್ಲ ಒಂದು ಕಡೆ ಜನ ಯಾವಾಗ ಮಳೆ ಬರುತ್ತೋ ಅನ್ನುವಂಥ ನಿಟ್ಟಲ್ಲಿ ಕೈನಲ್ಲಿ ಛತ್ರಿ ಇಟ್ಕೊಂಡು ಓಡಾಡುವಂತ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಈ ರೀತಿಯಾದಂತಹ ಒಂದು ವಾತಾವರಣದ ನಿಟ್ಟಲ್ಲಿ ಆರೋಗ್ಯದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಕೂಡ ಬೀರುವಂತದ್ದು. ಈ ನಿಟ್ಟಲ್ಲಿ ಜನರಿಗೂ ಕೂಡ ಆತಂಕ ಇರುವಂತದ್ದು. ಜೊತೆಗೆ ಯಾವಾಗ ಈ ರೀತಿಯಾದಂತಹ ಒಂದು ವಾತಾವರಣ ಮುಗಿಯುತ್ತೆ, ಜೊತೆಗೆ ಈ ಎಫೆಕ್ಟ್ ಯಾವಾಗ ಮುಗಿಯುತ್ತೆ ಅನ್ನುವಂಥ ನಿಟ್ಟಲ್ಲಿ ಜನರು ಕೂಡ ಒಂದು ಲೆಕ್ಕಾಚಾರವನ್ನು ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ರೀತಿಯಾದಂತಹ ವೆದರ್ ನಿಂದಾಗಿ ಆರೋಗ್ಯದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಆತಂಕದಲ್ಲಿದ್ದಾರೆ ರಂಗನಾಥ್.
ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಿಮ್ಮಿಂದ ವಿವರವನ್ನು ಪಡಿತೀನಿ. ಬನ್ನಿ, ಸಯ್ಯದ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ರಾಮನಗರದ ಸ್ಥಿತಿಗತಿಗಳು ಏನೇನು ಅಂತ. ರಾಮನಗರದ ಸ್ಥಿತಿಗತಿಗಳು ಯಾವ ರೀತಿ ಇದೆ ಸಯ್ಯದ್? ಏನಾದರೂ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆಯಾ? ಅಲ್ಲಿನ ಒಟ್ಟಾರೆ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ ಸಯ್ಯದ್? ರಂಗನಾಥ್, ನಿನ್ನೆ ಸಂಜೆಯಿಂದಲೂ ಕೂಡ ಭಾಳಷ್ಟು ಎಡೆಬಿಡದೆ ಮಳೆ ಸುರಿತಾ ಇದೆ. ಆದರೆ ಜಿಲ್ಲಾಡಳಿತ ತೆಗೆದುಕೊಳ್ಬೇಕಾದಂಥ ತೀರ್ಮಾನಗಳೇನಿದ್ದಾವೆ ಭಾಳಷ್ಟು ಅಸ್ಪಷ್ಟದಿಂದ ಕೂಡಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಯಿಂದಾಗಲಿ ಜಿಲ್ಲಾಧಿಕಾರಿಗಳ ಕಡೆಯಿಂದಾಗಲಿ ಒಂದು ಸ್ಪಷ್ಟ ನಿಲುವಿಲ್ಲ. ರಜೆ ಕೊಡಬೇಕೋ ಕೊಡಬಾರ್ದು ಅನ್ನೋ ಮಾತು ನಿಟ್ಟಿನಲ್ಲಿ ಹೀಗಾಗಿ ಭಾಳಷ್ಟು ಕಡೆಗಳಲ್ಲಿ ಕೆಲವೊಂದಿಷ್ಟು ಖಾಸಗಿ ಶಾಲಾ ಕಾಲೇಜುಗಳೇನಿದ್ದಾವೆ ಅವ್ರಿಗಷ್ಟೇ ರಜೆಯನ್ನು ಘೋಷಿಸಿಕೊಂಡಿದ್ದಾರೆ ಮತ್ತು ಭಾಳಷ್ಟು ಜನ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದಲೂ ಕೂಡ ತಾವು ಗಮನಿಸಬೇಕು, ಹಿಂಭಾಗದಲ್ಲಿ ಇವಾಗ ಸದ್ಯ ನಾವು ರಾಮನಗರದ ಬಸ್ ಸ್ಟ್ಯಾಂಡ್ ಬಳಿ ನಿಂತ್ಕೊಂಡಿದ್ದೀವಿ. ಇದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿನ್ನೆ ಸಂಜೆಯಿಂದಲೂ ಇದೆ. ರಾತ್ರಿ ಇಡೀ ಮಳೆ ಸುರಿದಿದೆ. ಭಾಳಷ್ಟು ಚಳಿ ಕೂಡ ಇದೆ. ಯಾಕಂದರೆ ರಾಮನಗರ ಗುಡ್ಡಗಾಡುಗಳ ಪ್ರದೇಶಗಳಿಂದ ಕೂಡಿರುವಂಥ ಒಂದು ಪ್ರದೇಶ ಕೂಡ. ಹಾಗೆಯೇ ಕನಕಪುರ ಮತ್ತು ಚನ್ನಪಟ್ಟಣದಲ್ಲೂ ಕೂಡ ಭಾಳಷ್ಟು ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೋಷಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಒಂದು ಅನಿರೀಕ್ಷಿತವಾಗಿರ್ತಕ್ಕಂಥ ಚಂಡಮಾರುತ ಇದು. ಒಂದು ವೇಳೆ ಮಕ್ಕಳೇನಾದರೂ ಶಾಲೆಗೆ ಹೋದರೆ ಬಹುಶಃ ಜ್ವರ ಶೀತ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಪೋಷಕರು ಕೂಡ ಆತಂಕದಲ್ಲಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಮಕ್ಕಳುಗಳು ಗ್ರಾಮೀಣ ಭಾಗದಿಂದ ಬರಬೇಕಾದ್ರೆ ಅವರಿಗೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇರಲ್ಲ. ಹಾಗಾಗಿ ಅವರು 1-2 ಕಿಲೋಮೀಟರ್ಗಳ ಕಾಲ ನಡೆದುಕೊಂಡು ಬರಬೇಕು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಎಲ್ಲವೊಂದು ಕಡೆ ಆ ಜಿಲ್ಲಾಡಳಿತ ಏನಿದೆ ಅದು ತೆಗೆದುಕೊಳ್ಬೇಕಾದಂಥ ನಿರ್ಧಾರದಲ್ಲಿ ಭಾಳಷ್ಟು ವಿಳಂಬ ಮಾಡ್ತದೆ. ಯಾಕಾಗಿ ವಿಳಂಬ ಮಾಡ್ತದೆ ಅಂತ ಕೂಡ ಕೇಳಬೇಕಾಗುತ್ತೆ. ಮತ್ತು ಸಚಿವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟವಾದ ನಿಲುವನ್ನು ಕೊಟ್ಟಿಲ್ಲ. ಬೆಳಿಗ್ಗೆ ಉಸ್ತುವಾರಿ ಸಚಿವರು ರಾಮಲಿಂಗ ರೆಡ್ಡಿ ಅವರು ಕೂಡ ಟಿವಿನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಡ್ತೇನೆ, ಏನಾಗಿದೆ ಅನ್ನೋದು ಕುರಿತಾಗಲೂ ಕೂಡ ಅಂತ. ರಂಗನಾಥ್, ಓಕೆ, ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. ಶಾಂತಮೂರ್ತಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿರಿ. ಶಾಂತಮೂರ್ತಿ, ತಮಿಳುನಾಡಿನ ಸ್ಥಿತಿಗತಿಗಳು ನೋಡಿದಂಥ ಸಂದರ್ಭದಲ್ಲಿ ಏನಪ್ಪ ಇದು ಅಂತ ಅನಿಸುತ್ತೆ. ಯಾಕಂದರೆ ವಿಪರೀತವಾದಂಥ ಮಳೆ ಜೊತೆ ಕೆಸರು, ಅಲ್ಲಲ್ಲಿ ಜನಗಳ ಜೀವ ಕೂಡ ಹೋಗಿದೆ. ಈಗಾಗಲೇ ಹಲವಾರು ಜನರನ್ನು ಬಲಿ ಹಾಕಿದೆ. ಒಟ್ಟಾರೆ ಅಲ್ಲಿನ ಸ್ಥಿತಿಗತಿಗಳೇನು ಶಾಂತಮೂರ್ತಿ? ಎಸ್ ರಂಗನಾಥ್, ಈಗಾಗಲೇ ಏನು ತಮಿಳುನಾಡಿನಲ್ಲಿ ಉಂಟಾಗಿರುವಂತಹ ಫೆಂಗಲ್ ಚಂಡಮಾರುತ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಈ ಒಂದು ಚಂಡಮಾರುತದ ಎಫೆಕ್ಟ್ನಿಂದ ತಮಿಳುನಾಡಿನಲ್ಲಿ ಇದುವರೆಗೆ 11 ಜನ ಸಾವನ್ನಪ್ಪಿರುವಂಥದ್ದು. ಅದು ತಿರುವಣ್ಣಾಮಲೈನ ಆ ಒಂದು ಗುಡ್ಡ ಕುಸಿತ ಆದ ಸ್ಥಳದಲ್ಲಿ ಒಂದೇ ಕುಟುಂಬದ 7 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲೂ 5 ಜನ ಮಕ್ಕಳು ಹಾಗೆ ಆ ದಂಪತಿ ಕೂಡ ಸಾವನ್ನಪ್ಪಿರುವಂಥದ್ದು. ಇನ್ನು ಕಳೆದ 30ನೇ ತಾರೀಕಷ್ಟೇ 4 ಜನ ವಿದ್ಯುತ್ ಸಂಪರ್ಕದಿಂದ ಆ ಒಂದು ವಿದ್ಯುತ್ ಆಗಿ ಮೃತಪಟ್ಟಿದ್ರು. ಈಗ ಆ ಒಂದು ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಅಂದ್ರೆ ತಮಿಳುನಾಡು, ಪುದುಚೇರಿ, ಚೆನ್ನೈ ಸೇರಿದಂತೆ ಆ ಒಂದು ಭಾಗ ಏನಿದೆ ಆ ಸುತ್ತಮುತ್ತ ಸಾಕಷ್ಟು ಮಳೆ ಆಗ್ತಾ ಇದೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಮುದ್ರ ತೀರದಲ್ಲಿ ಯಾರು ಕೂಡ ಓಡಾಡದಂತೆ ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಿರುವಂತದ್ದು. ಇಷ್ಟೆಲ್ಲ ಎಚ್ಚರಿಕೆಗಳಾದ್ರೂ ಕೂಡ ಸಾವಿನ ಸಂಖ್ಯೆ ಈಗ 11ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಆ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆಯಲ್ಲಿ ವಾಯುಭಾರ ಕುಸಿತದ ಆ ಎಫೆಕ್ಟ್ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಳೆ ಕೂಡ ಹೆಚ್ಚಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ಅಲ್ಲಲ್ಲಿ ಮಳೆ ನೀರಿನಿಂದ ಮನೆಗಳಿಗೆ ನೀರು ನುಗ್ಗುವಂತ ಸಮಸ್ಯೆಗಳು, ಜೊತೆಗೆ ಈ ರೀತಿ ಗುಡ್ಡ ಕುಸಿತಗಳು ಕೂಡ ಆಗ್ತಾ ಇರುವಂತದ್ದು ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಸದ್ಯ ಇನ್ನು ಎಷ್ಟು ದಿನ ಇದೇ ರೀತಿಯ ಸಂಕಷ್ಟದಲ್ಲಿ ಜನ ಬದುಕಬೇಕು, ಜೊತೆಗೆ ತಮಿಳುನಾಡಿನ ಜನರಿಗೆ ಯಾವ ರೀತಿಯ ಒಂದು ಪರಿಹಾರವನ್ನು ಕೊಡೋದಕ್ಕೆ ಅಲ್ಲಿಯ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಈಗ ಫೆಂಗಲ್ ಚಂಡಮಾರುತದ ರಣಕೇಕೆಯಿಂದ ಇಲ್ಲಿ ಇದುವರೆಗೆ 11 ಜನ ಸಾವನ್ನಪ್ಪಿರುವಂತದ್ದು. ಇನ್ನು ಒಂದೇ ಕುಟುಂಬದಲ್ಲಿ 5 ಜನ ಮಕ್ಕಳು ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ಒಂದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ನಾವು ನೋಡಿದ್ವು ಕೇರಳದ ವೈನಾಡಿನಲ್ಲಿ ಇದೇ ರೀತಿಯ ಗುಡ್ಡ ಕುಸಿತ ಆಗಿ ಸಾಕಷ್ಟು ಹಾನಿಪಾನಿ ಸಂಭವಿಸಿತ್ತು. ಈಗ ತಮಿಳುನಾಡಿನಲ್ಲೂ ರೀತಿ ಅದೇ ಮಾದರಿಯಲ್ಲಿ ಒಂದು ದುರಂತ ಸಂಭವಿಸಿರುವಂತದ್ದು. ಅಂದ್ರೆ 7 ಜನ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ